ಹೇಗಿದೆ ನಮ್ಮ ಚಿರು ಹೊಸ ಡಿಸೈನ್? ಪರವಾಗಿದೆ. ಕಂಗ್ರಾಟ್ಸ್ ಅಂಡ್ ಆಲ್ ದ ಬೆಸ್ಟ್ ಚಿರು. ಥ್ಯಾಂಕ್ಸ್ ಚಿಕ್ಕಮ್ಮ. ರೀ ಏನಾದರೂ ಹೇಳಿ. ಚೆನ್ನಾಗಿಲ್ಲ. ರೀ ಚಿರು ಮಾಡಿರೋ ಲೇಟೆಸ್ಟ್ ಡಿಸೈನ್ ಚೆನ್ನಾಗಿಲ್ವಾ? ನಾನು ಡಿಸೈನ್ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಆ ಡಿಸೈನು ತುಂಬ ಚೆನ್ನಾಗಿದೆ. ನಾನು ಹೇಳಿದ್ದು ಆ ಬಟ್ಟೆನಲ್ಲಿ ನಿನ್ನನ್ನು ಇಮ್ಯಾಜಿನ್ ಮಾಡಿಕೊಂಡೆ, ಅದು ಚೆನ್ನಾಗಿಲ್ಲ ಅಂತ. ಚಿರು ಕಂಗ್ರ್ಯಾಚುಲೇಷನ್ಸ್, ಡಿಸೈನ್ ತುಂಬ ಚೆನ್ನಾಗಿದೆ. ಹಸ್ಬೆಂಡು ಡಿಸೈನ್ ತುಂಬ ಚೆನ್ನಾಗಿದೆ. ನೀವು ಡಿಸೈನ್ ಮಾಡೋದ್ರಲ್ಲೂ ಬುದ್ಧಿವಂತ ಅಂತ ಇವತ್ತು ಗೊತ್ತಾಯ್ತು. ಯಾವತ್ತೂ ನನ್ನ ಜೊತೆ ಜಗಳನೇ ಮಾಡ್ತಿರ್ತೀರ ಅಲ್ವಾ, ಅದಕ್ಕೆ ನೀವೊಂದು ಜಗಳ ಗಂಟ ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ಇವತ್ತು ಗೊತ್ತಾಯ್ತು ನಿಮ್ಮಲ್ಲೂ ಒಂದು ಕಲೆ ಇದೆ ಅಂತ. ಯಾವ ಬಟ್ಟೆ ಅದು? ನಿಂತ್ಕೊಳ್ರಿ ಅಲ್ಲಿ. ಇದನ್ನ ಮುಟ್ಟೋ ಯೋಗ್ಯತೆ ನಿಮಗಿಲ್ಲ. ಅಲ್ಲ ಹಸ್ಬೆಂಡು, ನೀವು ನಿಮ್ಮ ಅದಕ್ಕೆ ಒಂದೇ ಥರ ಮಾತಾಡ್ತೀರಾ ಅಲ್ವಾ? ಸ್ವಲ್ಪದ ಮುಂಚೆ ನಿಮ್ಮ ಅತ್ತಿಗೆನೂ ನಂಗೆ ಇದೇ ಮಾತಂದ್ರು. ಅಲ್ಲ, ನಿಮಗೂ ನಿಮ್ಮ ಅತ್ತಿಗೆಗೆ ನನ್ನ ಯೋಗ್ಯತೆ ಬಗ್ಗೆ ಬಿಟ್ಟು ಬೇರೆ ಯಾವ ಮಾತು ಬರಲ್ವಾ? ನಿಂದು ಅತಿ ಆಯ್ತು ಕಣೆ. ಸೌಂದರ್ಯನ ಮುಂದೆನೆ ಚಿರು ನಾಡ್ಕೋತೀಯ. ಸ್ವಲ್ಪ ನಿಂಗೆ ಭಯ ಭಕ್ತಿ ಅನ್ನೋದೇ ಇಲ್ವಾ? ಮೇಡಮ್, ಈ ಮನೆಗೆ ಹೊಸದಾಗಿ ಬಂದಾಗ ಭಯನೂ ಇತ್ತು, ಭಕ್ತಿನೂ ಇತ್ತು. ಆದರೆ ಈಗ ಭಯ ಎಲ್ಲ ಮಾಯ ಆಗೋಗಿದೆ, ಭಕ್ತಿ ಕೆಲವ್ರ ಮೇಲೆ ಮಾತ್ರ ಉಳಿದಿದೆ. ಬಯಸ್ದವ್ರಿಗೆ ಸಂಬಂಧದ ಬಾಗ್ಲೆ ತೆಗಿತೀವಿ, ತಿರುಗಿ ಬೀಳೋರ್ಗೆ ಟಗ್ರ ಥರ ಗುಮ್ತೀವಿ. ಸೌಂದರ್ಯ ಇವಳು ನಡ್ಕೋತಿರೋದು ನೋಡಿದ್ರೆ ನ್ಯೂ ಇಯರ್ ಪಾರ್ಟಿಲೂ ಇದೇ ರೀತಿ ನಡ್ಕೋತಾಳೆ ಅನ್ನಿಸ್ತಿದೆ ನನಗೆ. ಪಾರ್ಟಿನ ಅಂದ್ರೆ ಔತಣಕೂಟನ ಹೊಸ ವರ್ಷಕ್ಕ? ಹಾಗಾದ್ರೆ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಪುನೀತ್ ಸರ್ ಹಾಡಿದೆ ಅಲ್ವಾ ಹೊಸ ಗಾನ ಭಜನ, ಅದಕ್ಕೆ ಸ್ಟೆಪ್ ಹಾಕ್ತೀವಿ. ಈ ಥರ ಕನ್ಸು ಕಾಣೋದನ್ನ ಬಿಟ್ಟು ಡ್ರೆಸ್ ನೋಡಾಯ್ತಲ್ಲ, ಹೋಗ್ತಾ ಇರು. ಏನು ಮರ್ಯಾದೆ ಇಲ್ಲದೆ ಹೋಗ್ತಾ ಇರೋ ಅಂತಿದ್ದೀರಾ? ನೀವ್ ಹೆಂಗೆ ಈ ಮನೆ ಸೊಸೆನೋ, ನಾನು ಇದೇ ಮನೆ ಸೊಸೆ, ಮರಿಬೇಡಿ. ನನ್ನ ಗಂಡ ಮಾಡಿರೋ ಡಿಸೈನ್ ನೋಡಕ್ ಹಕ್ಕು ನಿಮ್ಗೆ ಎಷ್ಟಿದೆಯೋ ನನಗೂ ಅಷ್ಟೇ ಇದೆ. ಅಷ್ಟಕ್ಕೂ ನಮ್ಮೂರಲ್ಲಿ ಈ ಥರ ಡಿಸೈನ್ ಮಾಡೋದ್ರಲ್ಲಿ ನಾನು ಫುಲ್ ಫೇಮಸ್ಸು. ಈ ಥರ ಡ್ರೆಸ್ ಡಿಸೈನು, ಬ್ಲೌಸ್ ಡಿಸೈನು ದಿನಕ್ಕೆ 10 ಮಾಡಿ ಬಿಸಾಕ್ತಿದೆ. ಈ ದೌಲತ್ಗೇನು ಕಮ್ಮಿ ಇಲ್ಲ ಬಿಡು. ಅಯ್ಯೋ ಮೇಡಮ್, ದೌಲತ್ ಅಲ್ಲ, ನಿಜಾನೇ ಹೇಳ್ತಿರೋದು. ಈ ಡಿಸೈನ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ತಲೆ ಕೆಡ್ಸ್ಕೊಂಡಿರೋ ಥರ ನಾ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ಯಾಕೆ ಹೇಳಿ? ಯಾಕೋ? ಈ ಥರ ಕೆಲಸನ ನೀರು ಕುಡ್ದಾಗ ಮಾಡ್ಬಿಡ್ತೀನಿ. ಹೌದಾ? ಅದೇನೋ ಹೇಳ್ತಾರಲ್ಲ, ಬೊಗಳೋ ನಾಯಿ ಕಚ್ಚಲ್ವಂತೆ, ಕಚ್ಚೋ ನಾಯಿ ಬೊಗಳಲ್ವಂತೆ. ಹಾಗಾಯ್ತು ನಿನ್ನ ಕತೆ. ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ, ಈ ಥರದ್ದು ಒಂದು ಡಿಸೈನ್ ಮಾಡಿ ತೋರಿಸು, ಆವಾಗ ಒಪ್ಕೋತೀನಿ. ಕ್ಷಮಿಸಿ ಮೇಡಮ್, ನಮ್ಮ ಹಸ್ಬೆಂಡ್ ಥರ ನಾನು ಎಲ್ಲಿ ಮಾಡೋಕ್ಕಾಗುತ್ತೆ? ಏನೋ ಬಾಯ್ ತಪ್ಪಿ ನಾನು ದೊಡ್ಡ ಡಿಸೈನರ್ ಅಂತ ಹೇಳ್ಬಿಟ್ಟೆ. ಅಷ್ಟಕ್ಕೆ ಗಂಡನ ಥರನೇ ಡಿಸೈನ್ ಮಾಡಿ ತೋರಿಸು ಅಂತ ಅಂದರೆ ನಾನು ಹೆಂಗೆ ಮಾಡಲಿ? ಹಾಗಿದ್ಮೇಲೆ ಬಂದು ನೋಡಾಯ್ತಲ್ಲ, ಇನ್ನು ಹೋಗ್ತಾರೆ. ಏಯ್, ಹೇಳಿದ್ ಕೇಳಿಸ್ಲಿಲ್ವೇನೆ? ಹೋಗೇ ಇಲ್ಲಿಂದ. ಸರಿ, ಹೋಗ್ತೀನಿ.
ಇವತ್ತು ಹೇಗಾದರೂ ಮಾಡಿ ಮೊಟ್ಟೆ ಬಾಸ್ ಎಲ್ಲಿ ಹೋಗ್ತಾನೆ, ಎಲ್ಲಿಂದ ಬರ್ತಾ ಇದ್ದಾನೆ ಎಲ್ಲ ಕಂಡುಹಿಡಿಬೇಕು. ಓಕೆ ಮಾಡಿ. ಹಾಯ್ ಅಂಕಿಲ್. ಹಾಯ್, ಸರಿ ಆಮೇಲೆ ಮಾಡಿ. ಅಂಕಿಲ್, ಫಸ್ಟ್ ಜಯನಗರ್ ಫುಡ್ ಬ್ಲಾಕ್ ಹೋಗಿ ಇಯರಿಂಗ್ಸ್ ತಗೊಳ್ಳೋಣ. ಅದಾದ್ಮೇಲೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿ. ಇದ್ಯಾರಪ್ಪ ಸ್ಲಿಮ್ ಬ್ಯೂಟಿ ಈ ಮೊಟ್ಟೆ ಬಾಸ್ ಹತ್ರ ಬಂದಿದ್ದಾಳೆ? ಪ್ಲೀಸ್ ಕರ್ಕೊಂಡು ಹೋಗಿ ಅಂಕಿಲ್. ಹೋಲ್ ಡೇ ನಿನ್ಗೋಸ್ಕರ ಫ್ರೀ ಕೊಡಿದ್ದೀನಿ, ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ. ಓಕೆ ಓಕೆ ಅಂಕಿಲ್. ಯಾವುದಕ್ಕೂ ಇವ್ರನ್ನ ಫಾಲೋ ಮಾಡಿದ್ರೆ ಈ ಹುಡುಗಿ ಯಾರು, ಇವರಿಬ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ಕಂಡುಹಿಡಿಬೋದು. ಎಸ್, ಯಾಕೋ ಬೆಳಗಿಂದ ಡೆಲ್ ಆಗಿದೆಯಾ? ಯಾಕೆ ಆ ಬೆಳದಿಂಗಳ ಮೇಲೆ ಕಾಲ್ ಮಾಡಿಲ್ವಾ? ಮಾಡಿಲ್ಲ ಕಣ. ಮತ್ತೆ ಮಾಡಿದ್ಮೇಲೆ ಖುಷಿಯಾಗಿರೋದು ಬಿಟ್ಟು ಯಾಕೋ ಡೆಲ್ ಆಗಿದೆಯಾ? ಅವಳು ನನ್ನ ಲವ್ ಮಾಡ್ತಾವಳಂತೆ. ಅದು ಗೊತ್ತಿರೋ ವಿಷಯನ ತಾನೆ. ಅದು ಗೊತ್ತಿರೋ ವಿಷಯನೇ. ವಿಷಯ ಏನಂದರೆ ನಾನು ಅವಳನ್ನ ಲವ್ ಮಾಡ್ಬೇಕಂತೆ. ಅದು ನನಗೆ ತಲೆ ಕೆಡ್ತಾ ಇರೋದು. ಅದೆರಡು ಯಾಕೆ ಇಷ್ಟ ಲೋಟ? ಯಾರನ್ನ ಇರ್ತಾರೆ ಅಂತ ತಗೊಂಬಂದೆ. ಸರಿ ಆಗಪ್ಪ. ಲವ್, ನಿನಗೆ ತಲೆ ಕೆಟ್ಟಿದ್ದಂತ ಗೊತ್ತು ಮಗ, ಆದ್ರೆ ಯಾಕೋ ಹಿಂಗೆ ಕುಡಿತಿದ್ಯಾ? ಅದು ರಾಕಣೋ. ಏನು ನರಸಿಂಹಂಗ್ ತಲೆ ಕೆಟ್ಟೋಗಿದ್ಯಾ? ಹೌದು ಕಣ, ತಲೆ ಕೆಟ್ಟೋಗ್ಬಿಡಿದೆ. ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಮಗ, ಒಂದು 500 ರೂಪಾಯಿ ಇದ್ರೆ ಕೊಡು, ಹೋಗಿ ಒಂದು ಹಾಫ್ ಬಾಟ್ಲು ತರ್ತೀನಿ, ಇಲ್ಲಾಂದ್ರೆ ನನ್ನ ತಲೆ ಕೆಡುತ್ತೆ. 500? ಸೋಳ 500 ಕೇಳ್ದಲ್ಲ, 1000 ಕೊಡ್ತಾ ಇದ್ದೀನಿ. ಫುಲ್ ಬಾಟಲ್ ತಗೊಂಬ, ಹೋಗು. ಕವನ, ನಿನ್ನ ಪರ್ಚೇಸಿಂಗ್ ಎಲ್ಲ ಮುಗೀತಲ್ವಾ? ಒಂದು ಕೆಲಸ ಮಾಡು, ನೀನು ಮನೆಗೆ ಹೋಗಿರು, ನಾನು ಆಫೀಸಿಂದ ಬೇರೆ ಕಾರ್ ತರಿಸ್ಕೊತೀನಿ. ಸರಿ ಅಂಕಿಲ್. ಓಕೆ. ಮೋಸ್ಟ್ಲಿ ಈ ಹುಡುಗಿ ಮೊಟ್ಟೆ ಬಾಸ್ ಮಗಳೇ ಇರಬೇಕು. ಇವಳನ್ನ ಹೇಗಾದರೂ ಟ್ರ್ಯಾಪ್ ಮಾಡಿದ್ರೆ ಇಷ್ಟು ದಿನ ಆಟ ಆಡ್ತಿದ್ದ ಈ ಮೊಟ್ಟೆ ಬಾಸ್ನ ನಾನು ಆಟ ಆಡಿಸ್ಬೋದು. ನಿಮ್ಮ ಮಾತು ಕೇಳಿ ಹೆದರ್ಕೊಂಡು ಪದರ್ ಕುಟ್ಕೊಂಡು ಓಡ್ ಬಂದೆ ಅಂತ ಖುಷಿ ಪಡ್ಬೇಡಿ ಸೌಂದರ್ಯ ಅವರೇ. ನನ್ನ ಗಂಡ ಇದ್ರು ಅಂತ ಏನೋ ಮಾತಾಡದೆ ಸುಮ್ಮನೆ ಬಂದೆ. ಚಿರುಗೆ ಅಷ್ಟೊಂದು ಮರ್ಯಾದೆ ಕೊಡೋಳು ಅವನಿಗಿಷ್ಟ ಇಲ್ಲ ಅಂದರೂ ಯಾಕಿನ್ನೂ ಇಲ್ಲೇ ಇದೆಯಾ? ಅದು ಅವನ ರೂಮಲ್ಲಿ. ಮನೆ ಬಿಟ್ಟು ಹೋಗ್ಬೋದಲ್ಲ. ಅದೇ ಮಾತು ನಾನು ನಿಮಗೆ ಕೇಳಿದ್ರೆ ಒಪ್ತೀರಾ?
ಕೂಗಾಡ್ಬೇಡಿ. ಎಲ್ರು ಬಂದ್ರೆ ಹೋಗೋದು ನಿಮ್ಮ ಮರ್ಯಾದೆನೆ. ಏನೋ ತಗ್ಗಿ ಬಗ್ಗಿ ನಡೀತಿದ್ದೀನಿ ಅಂತ ನನ್ನನ್ನು ಕಾಲ್ ಕೆಳಗೆ ಹಾಕಿ ಹೊಸ್ಕಾಕೋಗಿ ನೋಡಿದ್ರೆ ಕುಸ್ ಬೀಳೋ ಮಗಳಲ್ಲ ನಾನು. ಮಣ್ಣಲ್ಲಿ ಮಣ್ಣಾಕಿ ಮುಚ್ಚಿದ್ರು ಆ ಮಣ್ಣನ್ನ ಸೀಳ್ಕೊಂಡು ಬಿರುಗಾಳಿ ಥರ ಸಿಡಿದೇಳು ತಾಕತ್ತಿದೆ ನನಗೆ. ನನ್ನ ಗಂಡ ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಅವ್ರು ನನಗೆ 100 ಜನ್ಮ ಆದ್ರೂ ಗಂಡನೇ. ಇದೇ ನನ್ನ ಮನೆ, ಇಲ್ಲಿರೋ ಆಗಿಲ್ಲ, ಹೋಗು ಅನ್ನೋ ಅರ್ಹತೆ ಅಧಿಕಾರ ನಿಮಗಿಲ್ಲ. ಅವಕಾಶ ಸಿಕ್ಕಿದೆಯಲ್ಲ ಅಂತ ಜಾಸ್ತಿ ಹಾರಾಡಬೇಡ. ನೀನು ಎಷ್ಟೇ ಮೇಲೆ ಹಾರಾಡಿದ್ರೂ ಕೆಳಗೆ ಬೀಳಲೇಬೇಕು. ಗರುಡ ಹಾರಾಡೋದು ಆಕಾಶದಲ್ಲೇ ಇರ್ಬೋದು, ಆದರೆ ಅದ್ರ ನೆರಳು ಬೀಳೋದು ಭೂಮಿ ಮೇಲೆ. ಸತ್ಯನ ನಿಮ್ಮಂಥವ್ರು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಸರಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಆಗ್ಲೇನು ಅಂದ್ರಲ್ವಾ, ತಾಕತ್ತಿದ್ರೆ ಚಿರು ಅವ್ರು ಮಾಡಿರೋ ಡಿಸೈನ್ ಥರ ಮಾಡಿ ತೋರಿಸು ಅಂತ. ಈಗ ಹೇಳ್ತೀನಿ, ಕಿವಿ ನೆಟ್ಟಗೆ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ನಾನು ಚಿರು ಅವ್ರು ಮಾಡಿರೋ ಡಿಸೈನ್ ಥರನೇ ಮಾಡಿ ತೋರಿಸ್ತೀನಿ. ಅಷ್ಟೇ ಅಲ್ಲ, ನಾನು ಮಾಡಿರೋ ಡಿಸೈನ್ ನೋಡಿ ನೀವು ಈ ಮನೆಯವರು ಚಿರು ಅವರು ಶಬಾಷ್ ಅಂತ ಹೇಳೇ ಹೇಳ್ತೀರ. ಆಯ್ತು, ಅದೇನೋ ಮಾಡಿ ತೋರಿಸು. ಆಮೇಲೆ ನಿನ್ನನ್ನು ಹೊಗಳ್ಬೇಕೋ ಬೈಬೇಕು ಅಂತ ನಮ್ಮ ಚಿರುನ ಡಿಸೈಡ್ ಮಾಡ್ತಾನೆ. ನನ್ನ ಗಂಡ ನನ್ನನ್ನು ಬೈದ್ರು ಹೊಡೆದ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಹೊಗಳಿದ್ರು ಮೆರೆಯಲ್ಲ. ಬೈದ್ರೆ ದೇವರು ಶಾಪ ಕೊಟ್ಟ ಅಂತ ಬೈದಿಂದ ನಡ್ಕೋತೀನಿ, ಹೊಗಳಿದ್ರೆ ದೇವರು ವರ ಕೊಟ್ಟ ಅಂತ ಜಾಸ್ತಿ ಭಕ್ತಿ ತೋರಿಸ್ತೀನಿ. ಒಟ್ಟಿನಲ್ಲಿ ನನ್ನ ಗಂಡನೇ ನಂಗೆ ಸರ್ವಸ್ವ. ನನ್ನನ್ನು ಅವರಿಂದ ದೂರ ಮಾಡೋ ನಿಮ್ಮ ಕನಸು ಆಸೆ ಈಡೇರಲ್ಲ. ಇದನ್ನ ಆ ಡಿಸೈನ್ ಮಾಡೋ ಮೂಲಕ ಸಾಬೀತು ಮಾಡ್ತೀನಿ. ದೀಪ ಆರೋಗೋಕ್ಕೆ ಮುಂಚೆ ಜೋರಾಗಿ ಉರಿಯತ್ತಂತೆ. ಯಾಕೋ ನಿನ್ನನ್ನು ನೋಡಿದ್ರೆ ಆದಷ್ಟು ಬೇಗ ನೀನೇ ಈ ಮನೆಯಿಂದ ಹೊರಗೋಗೋ ಕಾಲ ಬರುತ್ತೆ ಅನ್ಸುತ್ತೆ. ಎಲ್ಲ ಟೈಮಲ್ಲೂ ಉರಿಯೋ ದೀಪನ ಆರ್ಸೋಕ್ಕಾಗಲ್ಲ. ಕೆಲವು ಸಲ ಆರ್ಸೋರ್ ಕೈಯೇ ಸುಟ್ಟೋಗತ್ತೆ. ಹುಷಾರಾಗಿರಿ. ಹಾಗೆ ನೋಡಿದ್ರೆ ದೀಪ ತುಂಬಾನೇ ಶ್ರೇಷ್ಠ. ಯಾಕೆ ಹೇಳಿ? ಅದು ಇನ್ನೊಬ್ರಿಗಾಗಿ ಉರಿಯತ್ತೆ, ಇನ್ನೊಬ್ರು ನೋಡಿ ಉರಿಯಲ್ಲ. ಈ ಥರ ಪಾಠಗಳನ್ನೆಲ್ಲ ನನಗೆ ಅರ್ಥ ಮಾಡ್ಸಕ್ ಬರ್ಬೇಡ ನೀನು. ಸರಿಯಾಗಿ ಹೇಳ್ರಿ. ಕೆಲವು ಸಲ ಯಾರಿಗೂ ಏನು ತುಂಬ ಅರ್ಥ ಮಾಡ್ಸಕ್ ಹೋಗ್ಬಾರ್ದು. ಆದರೆ ಈ ಚಾಲೆಂಜಲ್ಲಿ ನೀನು ಖಂಡಿತವಾಗ್ಲೂ ಸೋಲ್ತು. ಗೆಲ್ಲೋ ತಾಕತ್ತಾಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ಮುತ್ತಿ ಯಾವಾಗಲೂ ಸಮುದ್ರದಲ್ಲೇ ಇರುತ್ತೆ. ಯಾಕೆ ಹೇಳಿ? ನನ್ನನ್ನು ಯಾರು ನೋಡಬಾರ್ದು ಅಂತ ಅಲ್ಲ, ಯೋಗ್ಯತೆ ಇರೋರ್ಗೆ ಮಾತ್ರ ಕಾಣಿಸ್ಕೋಬೇಕು ಅಂತ. ಅದೇ ಥರ ನನ್ನ ಯೋಗ್ಯತೆ ಏನು ಅಂತ ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ಮಾತ್ರ ಗೊತ್ತು. ಈ ರೂಪ ಅನ್ನೋದು ಚಿಪ್ಪಿನ ಥರ, ವ್ಯಕ್ತಿತ್ವ ಅನ್ನೋದು ಚಿಪ್ ಒಳಗಡೆ ಇರೋ ಮುತ್ತಿನ ಥರ. ನೀವು ಹಾಕಿರೋ ಸವಾಲಲ್ಲಿ ಗೆದ್ದು ಇತಿಹಾಸ ನಿರ್ಮಿಸದೆ ಹೋದ್ರು ಸ್ವಲ್ಪನಾದರೂ ನಿಮ್ಮ ಅಹಂಕಾರನ ಇಳಿಸ್ತೀನಿ. ಇದು ನಾನು ನಿಮ್ಗೆ ಹಾಕ್ತಿರೋ ಸವಾಲಲ್ಲ, ನನಗೆ ನಾನೇ ಹಾಕುತ್ತಿರೋ ಸವಾಲು.
ಐ ಆಮ್ ಓಕೆ. ಆ್ಯಕ್ಚುಲಿ ನಂದೇ ತಪ್ಪಿತ್ತು, ನಾನೇ ರಾಂಗ್ ವೇಲ್ ಬಂದೆ. ಐ ಆಮ್ ಸೋ ಸಾರಿ ಆಯಿತಾ? ಹಾಸ್ಪಿಟ್ಲಿಗೆ ಏನಾರು ಕರ್ಕೊಂಡು ಹೋಗ್ಬೇಕಾ? ಇಲ್ಲ ಐ ಆಮ್ ಟೋಟಲಿ ಫೈನ್. ಆ್ಯಕ್ಚುಲಿ ನೀವು ಕನ್ಸರ್ನ್ ತೋರಿಸ್ತಾ ಇರೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಾನೇ ರಾಂಗ್ ವೇಲ್ ಬಂದೆ, ನನಗೆ ಬೈಯೋದು ಬಿಟ್ಬಿಟ್ಟು ನೀವು ನನ್ನ ಕನ್ಸರ್ನ್ ತೋರಿಸ್ತಾ ಇದ್ದೀರಾ. ಬೈ ದ ವೇ, ಐ ಆಮ್ ಅರವಿಂದ್. ಕವನ. ಓಕೆ, ಬಾಯ್. See you soon. See you soon? But how? ಆ್ಯಕ್ಚುಲಿ ಒಳ್ಳೆಯವ್ರಿಗೆ ಒಳ್ಳೆ ಮನ್ಸುಗಳು ಆವಾಗ ಸಿಗ್ತಿರ್ತವೆ ಅಂತ ನನ್ನ ತಾಯಿ ಹೇಳಿದ್ದಾರೆ. ಓಕೆ, ಬಾಯ್. Bye. See you soon. ಈ ಚಿಲ್ಟಾರಿ ಯಾಕೋ ನನ್ನ ಬುಟ್ಟಿಗೆ ಬೀಳೋ ಥರ ಇದೆ. ಹೇಗಾದರೂ ಮಾಡಿ ಈ ಪ್ರಾಜೆಕ್ಟ್ನ ಡೀಲ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಕೋಬೇಕು. ಆಂಟಿ, ಅಂಕಲ್, ಹುಷಾರು. ಯಾರು? ಆಂಟಿ. ಅಯ್ಯೋ ನರಸಿಂಹ, ಏನಾಯ್ತು? ಏನಾಯ್ತು ಮಗನೇ? ಏನಾಯ್ತಮ್ಮ? ಗೊತ್ತಿಲ್ಲ ಆಂಟಿ, ಇವರು ರೋಡ್ ಸೈಡಲ್ಲಿ ಬಿದ್ದಿದ್ರು. ನಾನು ಮನೆಗೆ ಹೋಗ್ದ ನೋಡಿದೆ, ಅದಕ್ಕೆ ಕರ್ಕೊಂಡು ಬಂದೆ. ಏನಾಯ್ತಪ್ಪ? ಅದಕ್ಕೆ ಕುಡ್ಕೊಂಡು ಬಂದಿರಬೇಕು. ನಾನು ಕೂರ್ದಿಲ್ಲ. ಅಣ್ಣ ಕುಡ್ಕೊಂಡು ಬಂದಿದ್ದಾನೆ. ಇಲ್ಲಿ ಕೂತ್ಕೋ ಬಾ. ಪರವಾಗಿಲ್ಲ ಆಂಟಿ, ಮೊದಲು ನರಸಿಂಹನ ರೂಮಿಗೆ ಹುಷಾರಾಗಿ ಕರ್ಕೊಂಡು ಹೋಗಿ ಮಲಗಿಸಿ. ಎದ್ದೇಳು. ಅದಕ್ಕೆ ನಾನು ಸಹಾಯ ಮಾಡ್ಲಾ? ಬೇಕಾಗಿಲ್ಲ. ಏನಮ್ಮ, ಏನಾದರೂ ಹೇಳೋಕ್ಕಿತ್ತ? ಅದು ಮೊನ್ನೆ ನಾನು ತಂದುಕೊಟ್ಟಿದ್ದು ಹೂವು ಮತ್ತು ಸೀರೆನ ಯಾಕೆ ನನ್ನ ಡ್ಯಾಡಿಗೆ ವಾಪಸ್ ಕೊಟ್ರಿ ಅಂಕಲ್? ನೋಡಮ್ಮ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಪರರ ವಸ್ತು ಪಾಷಾಣಕ್ಕೆ ಸಮ ಅಂತಾರೆ. ಕಾರಣ ಇಲ್ಲದೆ ಯಾರಾದರೂ ಏನಾದರೂ ನಮ್ಮ ಮನೆಗೆ ತಂದುಕೊಟ್ರೆ ಅದು ನನಗೆ ಆಗಲ್ಲ. ಹಾಗಾಗಿ ಅದನ್ನು ವಾಪಸ್ ಕೊಟ್ಟೆ ಅಷ್ಟೇ. ಪ್ರೀತಿ ತೋರ್ಸೋಕ್ಕೆ ಕಾರಣನೇ ಬೇಕು ಅಂತಿಲ್ವಲ್ಲ ಅಂಕಲ್? ಈಗ ನೋಡಿ, ನರಸಿಂಹ ರೋಡ್ ಸೈಡಲ್ಲಿ ಬಿದ್ದಿದ್ರು. ನಾನು ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಡು ಬಂದೆ. ಇದನ್ನು ತಪ್ಪು ಅಂತ ಹೇಳ್ತೀರಾ? ಹೇ ಇಲ್ಲಮ್ಮ, ಅದನ್ನೆಲ್ಲ ತಪ್ಪು ಅನ್ನೋಕ್ಕಾಗಲ್ಲ. ಅದೇ ಥರ ನಿಮ್ಮ ಮನೆಗೆ ಬರ್ತಿದ್ನಲ್ಲ, ಬರಿಗಾಯಲ್ಲಿ ಬರಬಾರ್ದು ಅಂತ ಹೂವು, ಹಣ್ಣು ಮತ್ತು ಸೀರೆನೆಲ್ಲ ತೊಗೊಂಡು ಬಂದೆ. ಆದರೆ ನೀವು ಅದನ್ನೇ ತಪ್ಪು ತಿಳ್ಕೊಂಡ್ರಲ್ಲ ಅಂಕಲ್, ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಏ ಹೋಗ್ಲಿ ಬಿಡಮ್ಮ, ಮುಂದಿನ ಸಲ ಬರುವಾಗ ಮತ್ತೆ ಅದನ್ನೆಲ್ಲ ತಗೊಂಡು ಬರುವಂತೆ. ಯಾರಾದರೂ ಪ್ರೀತಿಯಿಂದ ಏನಾದರೂ ಕೊಟ್ಟರೆ ದಯವಿಟ್ಟು ಅದನ್ನು ಅವ್ರಿಗೆ ವಾಪಸ್ ಕೊಟ್ಟು ಮನಸ್ಸಿಗೆ ಬೇಜಾರು ಮಾಡಬೇಡಿ ಅಂಕಲ್. ನಾನೀಗ ಬರ್ತೀನಿ. ನಾನು ಬರ್ತೀನಿ ಆಂಟಿ. ನೋಡ್ದೇನಣ್ಣ, ನಾನು ಆವತ್ತೇ ಹೇಳಿಲ್ವಾ ಈ ಹುಡುಗಿ ಮೊದಲಿನ ಥರ ಇಲ್ಲ, ತುಂಬ ಬದಲಾಗಿದ್ದಾಳೆ ಅಂತ.